Hi my dear students, welcome back to my class. Hope everyone are fine. So ಇವತ್ತಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸೈನ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮ ಸ್ಕೂಲ್ಸ್ನಲ್ಲೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಸ್ಕೂಲ್ನ ಡಿಸ್ಟ್ರಿಕ್ಟ್ ಪೇಪರ್ ಕೂಡ ನನ್ನ ಜೊತೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಸೊ ದಟ್ ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಆ ಒಂದು ಕ್ವೆಶನ್ ಪೇಪರ್ಸನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ವಿತೌಟ್ ಫರ್ದರ್ ಡಿಲೇಯಿಂಗ್ ಇವತ್ತಿನ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಫಸ್ಟ್ ನಾನು ಡಿಸ್ಕಸ್ ಮಾಡ್ತಿರುವಂಥ ಪಾರ್ಟ್ ಕೆಮಿಸ್ಟ್ರಿ. ಸೊ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ನಲ್ಲಿ ಕೆಮಿಸ್ಟ್ರಿಗೆ 25 ಮಾರ್ಕ್ಸನ್ನು ಅಲಾಟ್ ಮಾಡಿದರು. ಸೊ 25 ಮಾರ್ಕ್ಸ್ಗೆ MCQs 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಗೈಸ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಏನೆಲ್ಲ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತು, ಇದು ನಿಮ್ಮ ಮುಂದೆ ಬರುವಂಥ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಆಗಿರ್ಬೋದು, ಬೋರ್ಡ್ ಎಕ್ಸಾಮಿನೇಷನ್ಸ್ಗೂ ಕೂಡ ಡೆಫಿನೆಟ್ಲಿ ಯುಟಿಲೈಸ್ ಆಗುತ್ತೆ. ಸೊ ವಿತೌಟ್ ಮಿಸ್ಸಿಂಗ್ ದ ವಿಡಿಯೋ, ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಸೊ ಕೆಮಿಸ್ಟ್ರಿ ಪಾರ್ಟ್ನಲ್ಲಿ ನೋಡುವಂಥ ಫಸ್ಟ್ MCQs ಏನಾಗಿದೆ ಅಂತಂದರೆ, ಐಡೆಂಟಿಫೈ ದ ಕಾಂಬಿನೇಷನ್ ರಿಯಾಕ್ಷನ್ ಇನ್ ದ ಫಾಲೋಯಿಂಗ್ ಇಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಗೈಸ್, ನೀವು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಲೆಸನ್ನ ಒನ್ ಶಾರ್ಟ್ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ನಾನು ಕಾಂಬಿನೇಷನ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಕೆಮಿಕಲ್ ಇಕ್ವೇಷನ್ ಕೊಟ್ಟಾಗ, ರಿಯಾಕ್ಷನ್ ಕೊಟ್ಟಾಗ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? 2 or more reactants combine to form one single product. ಆಪ್ಷನ್ ಅನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಸೋಡಿಯಂ ಕ್ಲೋರೈಡ್. ಆ್ಯಕ್ಚುಲಿ ಈ ಈಕ್ವೇಷನ್ ಈ ರೀತಿ ಇರುತ್ತೆ ನೋಡಿ. ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ? ಸೊ ಸ್ಪ್ಲಿಟ್ ಆದಾಗ ಸೋಡಿಯಂ ಮತ್ತು ಕ್ಲೋರಿನ್ ಆಗೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆರೋ ಮಾರ್ಕ್ ಮಿಸ್ ಆಗಿದೆ. ಸೊ ಇಲ್ಲಿ ನಮಗೆ 2 ಪ್ರಾಡಕ್ಟ್ಸ್ ಬಂದಿದೆ. ಸೊ ಫಸ್ಟ್ ಈಕ್ವೇಷನ್ ಕಾಂಬಿನೇಷನ್ಗೆ ಎಕ್ಸಾಂಪಲ್ ಅಲ್ಲ. ಸೊ ಸೆಕೆಂಡ್ ಈಕ್ವೇಷನ್ನು ಕೂಡ ನೋಡಿ, ಅವರು ಈ ರೀತಿ ಫ್ರೇಮ್ ಮಾಡಿದ್ದಾರೆ. ದಟ್ ಈಸ್ ಕಾಪರ್ ಆಕ್ಸೈಡ್ when it is combining with hydrogen ಏನು ಫಾರ್ಮ್ ಆಗುತ್ತೆ? ಕಾಪರ್ ಆ್ಯಂಡ್ ವಾಟರ್. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, 2 ಏನಾಗ್ತಾ ಇದೆ? ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್. ನಮಗೆ ಒಂದೇ ಏನಾಗಿರಬೇಕು? ಪ್ರಾಡಕ್ಟ್ ಇರಬೇಕು. ಲುಕಿಂಗ್ ಅಟ್ ಥರ್ಡ್ ನೋಡಿ, ಥರ್ಡ್ ಇಕ್ವೇಷನನ್ನು ನೋಡಿದಾಗೂ ಕೂಡ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಇಲ್ಲಿ 2 ಪ್ರಾಡಕ್ಟ್ಸ್ ಇದೆ. 2 ಪ್ರಾಡಕ್ಟ್ಸ್ ಇರೋದ್ರಿಂದ ಏನಾಗುತ್ತೆ? ಇದು ಕೂಡ ಕಾಂಬಿನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಅಲ್ಲ. ನಾವು ಲೆಫ್ಟ್ ಔಟ್ ವಿತ್ ಏನಾಗಿದೆ? ಫೋರ್ತ್ ಆಪ್ಷನನ್ನು ಅಬ್ಸರ್ವ್ ಮಾಡಿ ನೋಡಿ. ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ಕಂಬೈನಿಂಗ್ ವಿತ್ ವಾಟರ್. ಸೊ ಏನಾಗ್ತದೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನೋ ಒಂದೇ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಯಾವುದೇ ಒಂದು ಈಕ್ವೇಷನನ್ನು ಐಡೆಂಟಿಫೈ ಮಾಡೋದು ಬಹಳ ಸಿಂಪಲ್. ಅದರ ಒಂದು ಸ್ಟೇಟ್ಮೆಂಟ್ಸನ್ನ ನೀವು ತಿಳ್ಕೊಳ್ಬೇಕು. ಸೊ ಹಿಯರ್ 2 reactants are combining to form one single product. This is an example for combination reaction. Guys, ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. Now let us move for the next question. ಸೊ ನೆಕ್ಸ್ಟ್ ನಾವು MCQನ ನೋಡೋದಾದರೆ ಏನು ಕೊಟ್ಟಿದ್ದಾರೆ? ದ ರಿಯಾಕ್ಷನ್ ಆಫ್ ಸೋಡಿಯಂ ವಿತ್ ಆಕ್ಸಿಜನ್ ಈಸ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನೀವು 4 ಆಪ್ಷನನ್ನು ಗಮನಿಸಿ. ಇಲ್ಲಿ ಕೇಳಿರುವಂಥದ್ದು ಎಕ್ಸೋಥರ್ಮಿಕ್ ಆ್ಯಂಡ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ದಾರೆ, ಎಕ್ಸೋಥರ್ಮಿಕ್ ಆ್ಯಂಡ್ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ದಾರೆ, ಎಂಡೋಥರ್ಮಿಕ್ ಆ್ಯಂಡ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ದಾರೆ, ಎಂಡೋಥರ್ಮಿಕ್ ಆ್ಯಂಡ್ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದು ಎಂಡೋಥರ್ಮಿಕ್ ಅಲ್ಲ. ಸೋಡಿಯಂ ರಿಯಾಕ್ಟ್ ಆದಾಗ ಏನಾಗುತ್ತೆ? ಹೀಟ್ ರಿಲೀಸ್ ಆಗುತ್ತೆ ಗೈಸ್. ಸೊ ಇದು ಎಂಡೋಥರ್ಮಿಕ್ ಯಾವುದೇ ಕಾರಣಕ್ಕೂ ಅಲ್ಲ. ಸೊ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿನ ಡಿಸ್ಕ್ವಾಲಿಫೈ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ನಾವು ಅಬ್ಸರ್ವ್ ಮಾಡುವಂಥ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಬಿ ಎಕ್ಸೋಥರ್ಮಿಕ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸೋಥರ್ಮಿಕ್ ಆ್ಯಂಡ್ ಇಲ್ಲಿ ಸ್ಪಾಂಟೇನಿಯಸ್ ಆ್ಯಂಡ್ ಇಲ್ಲಿ ನಾನ್ ಸ್ಪಾಂಟೇನಿಯಸ್ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಯಾವಾಗಲೂ ಕೂಡ ಹೀಟ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಸ್ಪಾಂಟೇನಿಯಸ್ ಆಗಿ ಅಂದರೆ ತುಂಬ ಫಾಸ್ಟ್ ಆಗಿ ರಿಲೀಸ್ ಮಾಡುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಸ್ಪಾಂಟೇನಿಯಸ್. ಸೋಡಿಯಂ ಯಾಕೆ ಅಂದರೆ ಇದು ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಸೊ ಏನಾಗುತ್ತೆ? ಹೀಟ್ ರಿಲೀಸ್ ಮಾಡುತ್ತೆ. ಹೇಗೆ ರಿಲೀಸ್ ಮಾಡುತ್ತೆ? ಸ್ಪಾಂಟೇನಿಯಸ್ ಆಗಿ ಅಂದರೆ ಫಾಸ್ಟ್ ಆಗಿ ರಿಲೀಸ್ ಮಾಡುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Moving to next multiple choice question, if the pH value of solution increases ಅಂತ ಕೇಳಿದ್ದಾರೆ. ಸೊ ನಾನು ಆಸಿಡ್ಸ್ ಬೇಸಸ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ pH ಸ್ಕೇಲ್ ಬಗ್ಗೆ. ನೀವೇನೆಲ್ಲ ಅಬ್ಸರ್ವ್ ಮಾಡಿ ಓದ್ಕೊಳ್ಬೇಕು ಎಕ್ಸಾಮಿನೇಷನ್ಗೆ. ಸಿ pH ಸ್ಕೇಲ್ ಸ್ಟಾರ್ಟ್ಸ್ ಫ್ರಮ್ 0 ಆ್ಯಂಡ್ ಇಟ್ ಎಂಡ್ಸ್ ಅಟ್ 14. ಸೊ 0 ಇಂದ 14ವರೆಗೂ ಏನಾಗ್ತಾ ಇದೆ? ಇದು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಏನಾಗ್ತಿದೆ? ಬೇಸಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ. ಬೇಸಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಗೈಸ್ ಇದು OH ಮೈನಸ್ ಅಯಾನ್ಸನ್ನು ಇನ್ಕ್ರೀಸ್ ಮಾಡ್ತಿದೆ ಅಂತ ಅರ್ಥ. ಪ್ಲೀಸ್ ರಿಮೆಂಬರ್, pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂದರೆ OH ಮೈನಸ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗ್ತಿದೆ ಅಂದರೆ
ಆಸಿಡಿಕ್ ಪ್ರಾಪರ್ಟಿ ಅಂದರೆ H ಪ್ಲಸ್ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಅವ್ರು ಕೇಳ್ತಾ ಇರೋಂಥದ್ದು pH ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಏನಾಗುತ್ತೆ. ಆಬ್ವಿಯಸ್ಲಿ ಸ್ಟೇಟ್ಮೆಂಟ್ ಏನಾಗಿರಬೇಕು, ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ, ಸೊ ದಟ್ ನಂಬರ್ ಆಫ್ OH ಮೈನಸ್ ಅಯಾನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ನಾವು ಮೆನ್ಷನ್ ಮಾಡಬೇಕು. ಸೊ ಇದಿಷ್ಟು ಕೂಡ MCQ ಆಯಿತು. ನಾವು ಲೆಟ್ ಅಸ್ ಫೋಕಸ್ ಟುವರ್ಡ್ಸ್ 1 ಮಾರ್ಕ್ ಕ್ವೆಶನ್ಸ್. 1 ಮಾರ್ಕ್ ಕ್ವೆಶನ್ಸ್ನಲ್ಲಿ ಕೇಳಿರುವಂಥ ಫಸ್ಟ್ ಕ್ವೆಶನ್, ವಾಟ್ ಈಸ್ ಕ್ಯಾಟಿನೇಷನ್ ಅಂತ ಕೇಳಿದ್ದಾರೆ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಅಲ್ಲಿ ನೀವು ಫೋಕಸ್ ಮಾಡಿ ಓದ್ಕೊಳ್ಬೇಕಾಗಿರುವಂಥ 2 ಪ್ರಾಪರ್ಟಿ ಆಫ್ ಕಾರ್ಬನ್, ಒನ್ ಈಸ್ ಕ್ಯಾಟಿನೇಷನ್ ಆ್ಯಂಡ್ ಒನ್ ಮೋರ್ ಈಸ್ ಟೆಟ್ರಾವೇಲೆನ್ಸಿ ಗೈಸ್. ಕ್ಯಾಟಿನೇಷನ್ ಅಂದರೆ ಏನು? ಸಿ, ಕ್ಯಾಟಿನೇಷನ್ ಅನ್ನೋದು ಫಸ್ಟ್ ಆಫ್ ಆಲ್ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ದ ಕಾರ್ಬನ್. ನೋಡಿ, ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ಗೆ ಏನಾಗುತ್ತೆ, ಸೆಲ್ಫ್ ಲಿಂಕ್ ಆಗುತ್ತೆ. ಸೊ ಈ ರೀತಿ ಲಿಂಕ್ ಆಗ್ತಾ ಏನಾಗುತ್ತೆ, ಕಾರ್ಬನ್ ಕ್ಯಾನ್ ಫಾರ್ಮ್ ದ ಲಾಂಗೆಸ್ಟ್ ಸ್ಟ್ರೇಟ್ ಚೈನ್ ಆ್ಯಂಡ್ ಕಾರ್ಬನ್ ಆಲ್ಸೋ ಕ್ಯಾನ್ ಫಾರ್ಮ್ ದ ನೋಡಿ ಬ್ರಾಂಚ್ಡ್ ಚೈನ್ ಆ್ಯಂಡ್ ಕಾರ್ಬನ್ ಕ್ಯಾನ್ ಆಲ್ಸೋ ಫಾರ್ಮ್ ದ ಸೈಕ್ಲಿಕ್ ಚೈನ್. ಸೊ ಏನಾಗ್ತಾ ಇದೆ, ಕಾರ್ಬನ್ಗೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಇದೆ. ಸೊ ಈ ಪ್ರಾಪರ್ಟಿಯಿಂದ ಕಾರ್ಬನ್ ಸ್ಟ್ರೇಟ್ ಚೈನನ್ನು ಫಾರ್ಮ್ ಮಾಡಬಹುದು, ಬ್ರಾಂಚೆಡ್ ಚೈನನ್ನು ಫಾರ್ಮ್ ಮಾಡ್ಬೋದು, ಅಥವಾ ಸೈಕ್ಲಿಕ್ ಚೈನನ್ನು ಫಾರ್ಮ್ ಮಾಡ್ಬೋದು. ಈ ಪ್ರಾಪರ್ಟಿನ ನಾವು ಕ್ಯಾಟಿನೇಷನ್ ಅಂತ ಹೇಳ್ತೀವಿ. ದ ಸೇಮ್ ಆನ್ಸರ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಯು ಕ್ಯಾನ್ ಅಬ್ಸರ್ವ್ ಕ್ಯಾಟಿನೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ದ ಕಾರ್ಬನ್. ಏನಕ್ಕೋಸ್ಕರ? ಟು ಫಾರ್ಮ್ ದ ಸ್ಟ್ರೇಟ್ ಚೈನ್, ಬ್ರಾಂಚೆಡ್ ಚೈನ್ ಆ್ಯಂಡ್ ಆಲ್ಸೋ ದ ಸೈಕ್ಲಿಕ್ ಚೈನ್. ಸೊ ನೆಕ್ಸ್ಟ್ ನೋಡಿ, ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಕ್ವೆಶನ್, ರೈಟ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಅಂತ ಕೇಳಿದ್ದಾರೆ. ಬೆನ್ಝೀನ್ನ ಫಾರ್ಮುಲಾ ಗೈಸ್ ನೋಡಿ C6H6. ಪ್ರೀವಿಯಸ್ನ ಕೆಲವೊಂದು ಕ್ವೆಶನ್ ಪೇಪರ್ಸಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಇದೊಂದು ಸ್ಪೆಷಲ್ ಸ್ಟ್ರಕ್ಚರ್ ಆಗಿದೆ. ನೋಡಿ, ಕ್ಲೋಸ್ಡ್ ಫಾರ್ಮ್ ಆಫ್ ನೀವು ಕಾರ್ಬನ್ಸ್ ಚೈನ್ನ ಬರಿಬೇಕು. ಇಲ್ಲಿ C6 ಆಗಿರೋದ್ರಿಂದ 6 ಕಾರ್ಬನ್ಸ್ನ ಈ ರೀತಿ ಅರೇಂಜ್ ಮಾಡಬೇಕು. ಸೊ ಇಲ್ಲಿ ಏನು ಬರಿಬೇಕು, ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೆ ಬೆನ್ಝೀನಲ್ಲಿ. ಸೊ 6 ಕಾರ್ಬನ್ ಆಯಿತು, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್ ಆಯಿತು. ಈಗ ಲೆಫ್ಟ್ ಔಟ್ ವಿತ್ ವಿ ಹ್ಯಾವ್ ಟು ರೈಟ್ 6 ಹೈಡ್ರೋಜನ್. ಸೊ 6 ಕಾರ್ಬನ್ಸ್ ಹತ್ರ ನಾವು 6 ಹೈಡ್ರೋಜನನ್ನು ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ರೆ, ಸೊ ನಾವು ವಿ ಆರ್ ಡನ್ ವಿತ್ ಬೆನ್ಝೀನ್. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಗೈಸ್ ಕೇಳ್ತಾ ಇರೋಂಥ 1 ಮಾರ್ಕ್ ಕ್ವೆಶನ್ಗೆ ನೋಡಿ ಸೇಮ್ ಸ್ಟ್ರಕ್ಚರ್ ನಾನು ಆನ್ಸರ್ ಕೀನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಕೇಳ್ತಾ ಇರುವಂಥ ಕ್ವೆಶನ್, ಇನ್ ದ ಪೀರಿಯಾಡಿಕ್ ಟೇಬಲ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಕೇಳಿದ್ದಾರೆ. ಐ ಹೋಪ್ ನೀವು ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ಗೋಸ್ಕರ ಮಾಡಿರುವಂಥ 1 ಶಾರ್ಟ್ ವಿಡಿಯೋ ನೋಡಿದ್ದೀರಾ ಅಂತ. ನೋಡಿ, ಲೆಫ್ಟಿಂದ ರೈಟ್ಗೆ ಹೋಗಬೇಕಾದ್ರೆ ಏನಾಗುತ್ತೆ, ಪೀರಿಯಾಡಿಕ್ ಟೇಬಲ್ನಲ್ಲಿ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ ನೋಡಿ, ನ್ಯೂಕ್ಲಿಯಸ್ಗೂ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸ್ಗೂ ಫೋರ್ಸ್ ಅಂದರೆ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಒಂದು ಎಕ್ಸಾಂಪಲ್ ಬರೆದು ತೋರಿಸ್ತೀನಿ ನೋಡಿ, ಸೋಡಿಯಂ, ಮೆಗ್ನೀಷಿಯಂ ಆ್ಯಂಡ್ ಅಲ್ಯೂಮಿನಿಯಂ. ಸೋಡಿಯಂ, ಅಲ್ಯೂಮಿನಿಯಂ ಈ 3 ಎಲಿಮೆಂಟ್ಸ್ನ ನೋಡಿದಾಗ ನೋಡಿ, ಇದರ ಔಟರ್ ಮೋಸ್ಟ್ ಆರ್ಬಿಟಲ್ಲಿ, ಸೊ ಸೋಡಿಯಂಗೆ ಟೋಟಲಿ 2,8,1 ಅಂದರೆ ಔಟರ್ ಮೋಸ್ಟ್ ಆರ್ಬಿಟಲಿ 1 ಎಲೆಕ್ಟ್ರಾನ್, ಮೆಗ್ನೀಷಿಯಂಗೆ 2,8,2 ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. ಸೊ ಔಟರ್ ಮೋಸ್ಟ್ ಆರ್ಬಿಟಲಿ 2, ಅಲ್ಯೂಮಿನಿಯಂಗೆ 2,8,3 ಅಂದರೆ ಔಟರ್ ಮೋಸ್ಟ್ ಆರ್ಬಿಟಲಿ 3 ಎಲೆಕ್ಟ್ರಾನ್ಸ್ ಇದೆ. ಸೊ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸೋಡಿಯಮಿಂದ ಮೆಗ್ನೀಷಿಯಂಗೆ ಹೋಗಬೇಕಾದ್ರೆ 1 ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ, ಮೆಗ್ನೀಷಿಯಮಿಂದ ಅಲ್ಯೂಮಿನಿಯಂಗೆ ಹೋಗಬೇಕಾದ್ರೆ 1 ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ. ಸೊ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಈ ನ್ಯೂಕ್ಲಿಯಸ್ಗೂ ಹಾಗೂ ಔಟರ್ ಮೋಸ್ಟ್ ಆರ್ಬಿಟ್ಗೂ ಏನಾಗುತ್ತೆ, ಫೋರ್ಸ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅಟ್ರಾಕ್ಷನ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಶೆಲ್ ಸೈಜ್ ಡಿಕ್ರೀಸ್ ಆಗುತ್ತೆ. ಸೊ ಅದರಿಂದ ನಾವು ಏನು ಹೇಳ್ತೀವಿ, ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಯಾಕೆಂದರೆ ಐ ಹ್ಯಾವ್ ರಿಟರ್ನ್ ಯುವರ್ ಆನ್ಸರ್. ಯಾಕೆಂದರೆ ನ್ಯೂಕ್ಲಿಯಸ್ಗೂ ಮತ್ತು ಔಟರ್ ಮೋಸ್ಟ್ ಆರ್ಬಿಟ್ಗೂ ಇರುವಂಥ ಒಂದು ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಈಗ 2 ಮಾರ್ಕ್ಸ್ ಕ್ವೆಶನ್ಸನ್ನು ನೋಡೋದಾದರೆ, ದ ಫಸ್ಟ್ ಕ್ವೆಶನ್ ಈಸ್ ನೇಮ್ ದ ಬ್ರೌನ್ ಕಲರ್ಡ್ ಫ್ಯೂಮ್ಸ್ ಫಾರ್ಮ್ ವೆನ್ ದ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಗೈಸ್ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಇಲ್ಲಿ ಟೋಟಲಿ 2 ಕ್ವೆಶನ್ಸ್ ಕೊಟ್ಟಿದ್ದಾರೆ. ಫಸ್ಟು ನೇಮ್ ದ ಬ್ರೌನ್ ಕಲರ್ಡ್ ಫ್ಯೂಮ್ಸ್. ಸೊ ಫ್ಯೂಮ್ಸನ್ನ ಲೇಬಲ್ ಮಾಡೋಕ್ಕೆ 1 ಮಾರ್ಕ್ ಇರುತ್ತೆ, ಆ್ಯಂಡ್ ಟು ರೈಟ್ ದ ಈಕ್ವೇಷನ್ ಅನದರ್ ಮಾರ್ಕ್, ಟೋಟಲಿ 2 ಮಾರ್ಕ್ಸ್ ಇರುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಲೆಸನ್ ಮಾಡಿದಾಗ ಡಿಕಾಂಪೋಸಿಷನ್ ರಿಯಾಕ್ಷನಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಥರ್ಮಲ್ ಡಿಕಾಂಪೋಸಿಷನ್ ರಿಲೇಟೆಡ್ ಆಗಿ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸನ್ನು ಕೊಡ್ತಾರೆ ಅಂತ. ಸೊ ಇದು ಕೂಡ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ನೇ ಆಗಿದೆ. ಸೊ ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ನಮಗೆ ಸಿಗುವಂಥ ಒಂದು ಬ್ರೌನ್ ಕಲರ್ ಫ್ಯೂಮ್ಸ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಈ ಇಕ್ವೇಷನ್ ಏನಿದೆ ಇಲ್ಲಿ, ಲೆಡ್ ನೈಟ್ರೇಟ್ನ ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು ಆ್ಯರೋ ಮಾರ್ಕ್ ಮೇಲೆ, ಅದರ್ವೈಸ್ ನಿಮಗೆ ಮಾರ್ಕ್ಸನ್ನು ರೆಡ್ಯೂಸ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಡಿಕಾಂಪೋಸಿಷನ್. ಸೊ ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ಬರುವಂಥ ಪ್ರಾಡಕ್ಟ್
The products are lead oxide, nitrogen dioxide and also oxygen. So equation ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ ಸಿಗುತ್ತೆ. ಬ್ರೌನ್ ಫ್ಯೂಮ್ಸ್ ಯಾವುದು ಅಂತ ಲೇಬಲ್ ಮಾಡೋದ್ರಿಂದ 1 ಮಾರ್ಕ್ ನಿಮಗೆ ಸಿಗುತ್ತೆ. ಸೊ ಟೋಟಲಿ 2 ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್, ಗಿವ್ 1 ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ನಿಮ್ಗೆ ಅನ್ಸ್ಬೋದು ಏನು ಇಷ್ಟೊಂದು ಸಿಂಪಲ್ ಆಗಿ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ ಅಂತ, ಬಟ್ ಆಕ್ಸಿಡೇಷನ್ ರಿಡಕ್ಷನ್ ಇದಕ್ಕೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ತಾರೆ. ಇಟ್ ಮೇ ಬಿ ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆರ್ ವಾಟ್ ಈಸ್ ರಿಡಕ್ಷನ್ ರಿಯಾಕ್ಷನ್ ಆರ್ ವಾಟ್ ಈಸ್ ದ ಆಕ್ಸಿಡೈಸಿಂಗ್ ಏಜೆಂಟ್, ರಿಡಕ್ಷನ್ ಏಜೆಂಟ್ ಆರ್ ರೆಡ್ಯೂಸಿಂಗ್ ಏಜೆಂಟ್, ಯಾವುದಾದ್ರೂ ಒಂದು ಕ್ವಶನನ್ನು ನಿಮಗೆ ಈ ಪಾರ್ಟಿಂದ ಕೇಳ್ತಾರೆ. ಸೊ ಇಲ್ಲಿ ಕೇಳಿರುವಂಥದ್ದು ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ವೆರಿ ಸಿಂಪಲ್ ಗೈಸ್. ಸಿ ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ, ಅದನ್ನು ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಅಡಿಷನ್, ಸೊ ಹೈಡ್ರೋಜನ್ನ ಮೈನಸ್ ಮಾಡ್ತಾ ಇದ್ದೀನಿ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್ನ ನಾವೇನಂತ ಹೇಳ್ತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇಷ್ಟನ್ನ ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಸ್ಟೇಟ್ಮೆಂಟ್. ಆ್ಯಂಡ್ ದೆನ್ ಗಿವ್ 1 ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಬರೆಯುವಂಥ ಈಕ್ವೇಷನಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್. ನಾನು ಏನು ಬರೆದಿದ್ದೀನಿ ಇಲ್ಲಿ? ಮೆಗ್ನೀಷಿಯಮ್ ಈಸ್ ಬರ್ನಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ನಾನು ಬರೆದಿದ್ದೀನಿ. ಸೊ ಏನಾಗ್ತಾ ಇದೆ? ಮೆಗ್ನೀಷಿಯಮ್ಗೆ ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ. ಆಸ್ ಎ ರಿಸಲ್ಟ್ ಆಫ್ ಇಟ್ ಏನು ಫಾರ್ಮ್ ಆಗ್ತಾ ಇದೆ? ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ನೀವು ಇದೇ ಬರಿಬೇಕು ಅಂತ ಇಲ್ಲ ಎಕ್ಸಾಮಿನೇಷನಲ್ಲಿ. ಯು ಕ್ಯಾನ್ ರೈಟ್ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್. ಯು ಕ್ಯಾನ್ ಆಲ್ಸೋ ರೈಟ್ ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಸೊ ಬಟ್ ನಿಮ್ಮ ಮೇನ್ ಇಂಟೆನ್ಷನ್ ಏನಿರಬೇಕು ಅಂದರೆ ಏನು ನೀವು ರಿಯಾಕ್ಷನ್ ಬರಿತಾ ಇದ್ದೀರಾ ಅದರಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಾ ಇರೋದನ್ನ ನೀವು ರೆಪ್ರೆಸೆಂಟ್ ಮಾಡಬೇಕು. ಸೊ ದ್ಯಾಟ್ ಇಂಡಿಕೇಟ್ಸ್ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಈಕ್ವೇಷನ್ ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ ಸಿಗುತ್ತೆ. ಆ್ಯಂಡ್ ಸಪೋಸ್ ನೀವು ಈ ಕ್ವೆಶನ್ನ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಒಂದು ಚಾಯ್ಸ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಬಹುದು ನೀವು ವಾಟ್ ಈಸ್ ಮೆಂಟ್ ಬೈ ಕೊರೋಷನ್ ಅಂತ ಕೇಳಿದ್ದಾರೆ. ಸೊ ಕೊರೋಷನನ್ನು ಹೆಂಗೆ ಡಿಫೈನ್ ಮಾಡ್ತೀರಾ? ಸಿ ವೆನ್ ಮೆಟಲ್ಸ್ ಆರ್ ಎಕ್ಸ್ಪೋಸ್ಡ್ ಟು ಏರ್ ಆ್ಯಂಡ್ ಮಾಯ್ಶ್ಚರ್. ಮೆಟಲ್ಸನ್ನು ಗಾಳಿಗೆ ಅಥವಾ ಮಾಯ್ಶ್ಚರ್, ಗಾಳಿನಲ್ಲಿರುವಂಥ ತೇವಾಂಶ ಮಾಯ್ಶ್ಚರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಎಕ್ಸ್ಪೋಸ್ ಮಾಡಿದಾಗ ಅಥವಾ ಟಾಕ್ಸಿಕ್ ಗ್ಯಾಸಸ್ ಏನಿರುತ್ತೆ ಅಟ್ಮಾಸ್ಫಿಯರ್ನಲ್ಲಿ ಇದಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಮೆಟಲ್ಸ್ ಕೊರೋಡ್ ಆಗುತ್ತೆ. ಕೊರೋಡ್ ಆಗೋದು ಅಂದರೆ ಏನು? ಇಟ್ ಗೆಟ್ ಡ್ಯಾಮೇಜ್. ಓಕೆ, ಸೊ ಈ ಪ್ರಾಸೆಸನ್ನು ನಾವು ಕೊರೋಷನ್ ಅಂತ ಹೇಳ್ತೀವಿ. ದೆನ್ ಹೌ ಟು ಪ್ರಿವೆಂಟ್? ನೀವು ಅಬ್ಸರ್ವ್ ಮಾಡಿದ್ದೀರಾ ನಿಮ್ಮ ಸ್ಕೂಲ್ಸಲ್ಲಿ ಆಗಿರ್ಬೋದು ಅಥವಾ ನೀವು ಮನೆಗಳಲ್ಲಿ ಬಳಸುವಂಥ ಗೇಟ್ಸ್ ಆಗಿರ್ಬೋದು ಅಥವಾ ವಿಂಡೋಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಪೇಂಟ್ ಮಾಡಿರ್ತಾರೆ. ಸೊ ಏನಕ್ಕೋಸ್ಕರ ಪೇಂಟ್ ಮಾಡ್ತಾರೆ ಅಂದರೆ ಮೆಟಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಓಕೆ, ಸೊ ಅಥವಾ ನೀವು ಯೂಸ್ ಮಾಡುವಂಥ ಯಾವುದೇ ಒಂದು ಪ್ಯಾನ್ ಆಗಿರ್ಬೋದು, ಸೊ ನಿಮ್ಮ ಮನೇಲಿ ಬಳಸುವ ಯಾವುದೇ ವೆಸಲ್ಸ್ ಆಗಿರ್ಬೋದು ಏನಾಗಿರುತ್ತೆ ಅದನ್ನೆಲ್ಲ ಏನು ವೆಲ್ ಎಕ್ವಿಪ್ಡ್ ಮಾಡಿರ್ತಾರೆ. ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋ ರೀತಿ ಮಾಡಿರ್ತಾರೆ. ಈವನ್ ದೋ ದೇ ಎಕ್ಸ್ಪೋಸ್ಡ್ ಟು ದ ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರ್ ಅಥವಾ ಆ್ಯಸಿಡ್ ಅಥವಾ ಏರ್. ಓಕೆ, ಸೊ ಹೆಂಗೆ ಪ್ರಿವೆಂಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಸಿಗುತ್ತೆ. ಹೆಂಗೆ ಪ್ರಿವೆಂಟ್ ಮಾಡ್ತೀರಾ? 2 ಮೆಥಡ್ಸ್ ಕೇಳ್ತಾ ಇದ್ದಾರೆ. ಸೊ ಈಚ್ ಮೆಥಡ್ಗೂ ಹಾಫ್ ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಹೌ ಟು ಪ್ರಿವೆಂಟ್ ಅಂತ ಕೇಳಿದಾಗ ದ ಫಸ್ಟ್ ಮೆಥಡ್ ಈಸ್ ಗ್ರೀಸಿಂಗ್. ಗ್ರೀಸ್ ಮಾಡೋದ್ರಿಂದ ಮೆಟಲ್ ಕೊರೋಡ್ ಆಗೋದ್ರಿಂದ ನೀವನ್ನ ಅವಾಯ್ಡ್ ಮಾಡ್ಬೋದು. ಪೇಂಟ್ ಮಾಡೋದ್ರಿಂದ ಕೂಡ ನೀವು ಕೊರೋಷನ್ ಆಗೋದ್ರಿಂದ ಅವಾಯ್ಡ್ ಮಾಡಬಹುದು. ಸೊ ಇದರಿಂದ ನಿಮಗೆ 1 ಮಾರ್ಕ್ ಸಿಗುತ್ತೆ. 2 ಮೆಥಡ್ಸ್ ಕೇಳಿದರೆ ನೀವು 2 ಮೆಥಡ್ಸ್ ಬರೀಲೇಬೇಕು. ಸೊ ಈಚ್ ಮೆಥಡ್ ಕ್ಯಾರೀಸ್ ದ ಹಾಫ್ ವಿಚ್ ಯು ಗೆಟ್ 1 ಮಾರ್ಕ್. ನೆಕ್ಸ್ಟ್ ಕ್ವಶನ್ ಕೇಳಿದರೆ ಡ್ರಾ ಎ ನೀಟ್ ಡಯಾಗ್ರಾಮ್ ಟು ಶೋ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಈ ಡಯಾಗ್ರಾಮ್ನ ಇಗ್ನೋರ್ ಮಾಡಬೇಡಿ. ಯೂಶಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೇಳ್ತಾರೆ ಅಥವಾ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಕೇಳ್ತಾರೆ ಅಥವಾ ದೇ ಮೇ ಆಲ್ಸೋ ಆಸ್ಕ್ ಯು ರಿಯಾಕ್ಷನ್ ಆಫ್ ಜಿಂಕ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಈ ರೀತಿ ಕೇಳ್ತಾರೆ. ಸೊ ಬಟ್ ಈ ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ಡಯಾಗ್ರಾಮ್ ಲಿಸ್ಟಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಕೇಳಿದರೆ ಯಾವುದೇ ಸ್ಪೆಸಿಫಿಕ್ ಆಗಿ ಲೇಬಲ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಲೇಬಲ್ ಆಲ್ ದ ಪಾರ್ಟ್ಸ್ so that definitely you will get 2 marks. 2 marks ನಿಮಗೆ ಸಿಗುತ್ತೆ. So this is all about 2 marks question guys. Let us now move for 3 marks question. 3 marks question ಅಲ್ಲಿ ಫಸ್ಟ್ ಕೇಳಿರುವಂಥ ಕ್ವೆಶನ್ ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕೇಳಿದ್ದಾರೆ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ 1 ಶಾರ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎಲ್ಲ ಕಾನ್ಸೆಪ್ಟನ್ನು ಕೂಡ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ವಿಡಿಯೋ ನೋಡಿಲ್ಲ ಅಂದರೆ 1 ಶಾರ್ಟ್ ವಿಡಿಯೋ ನೀವು ಕಂಪಲ್ಸರಿ ನೋಡಿ ಆ ವಿಡಿಯೋನ. ಸೊ ದಟ್ ಆ ಲೆಸನಿಂದ ಕೇಳುವಂಥ ಯಾವುದೇ ಕ್ವೆಶನ್ಗಾದರೂ ಕೂಡ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಸೊ ಸ್ಟ್ರಕ್ಚರಲ್ ಫಸ್ಟ್ ಆಫ್ ಆಲ್ ಐಸೋಮರ್ಸ್ ಅಂದರೆ ಏನು? ಸೊ ಐಸೋಮರ್ಸ್ ಅದ ಗ್ರೂಪ್ ಆಫ್ ಕಂಪೌಂಡ್ಸ್, ಅದೊಂದು ಗ್ರೂಪ್ ಆಫ್ ಕಂಪೌಂಡ್ಸ್ ಆಗಿದೆ. ಸೊ ಏನಾಗಿರುತ್ತೆ ಅದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಕಾಂಪೌಂಡ್ಸ್ ವಿತ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ವಿ ವಿಲ್ ಕಾಲ್ ಇಟ್ ಆಸ್ ಐಸೋಮರ್ಸ್. ಒಂದು ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಯಾವುದು ಅಂತ ನೀವು ತಿಳ್ಕೊಳ್ಬೇಕು. ದ ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಈಸ್ ಬ್ಯೂಟೇನ್.
ಯಾಕೆ ಅಂದರೆ ಒಂದು ಐಸೋಮರ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಂದರೆ, ಒಂದು ಬ್ರಾಂಚೆಡ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು ಅಂದರೆ ಮಿನಿಮಮ್ 4 ಕಾರ್ಬನ್ ಆಟಮ್ಸ್ ಬೇಕೇ ಬೇಕು. ಸೊ ಅದರಿಂದ ಫೋರ್ತ್ನ ನಾವು ಏನಂತ ಹೇಳ್ತೀವಿ, ಬ್ಯೂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಮೆಂಬರ್ ಈಸ್ ಬ್ಯೂಟೇನ್. ಓಕೆನಾ. ಸೊ ನಾವು ಅದನ್ನ ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಸೊ ನಿಮಗೆ ಏನಾಗುತ್ತೆ, ಟೋಟಲಿ ಇಲ್ಲಿ 3 ಮಾರ್ಕ್ಸ್ಗೆ ಈ ಕ್ವೆಶನ್ ಕೇಳಿರೋದು. 3 ಮಾರ್ಕಲ್ಲಿ ಎ ಆ್ಯಂಡ್ ಬಿ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಈ ಕ್ವೆಶನ್ಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ ಟು ರೈಟ್ ದ ಡೆಫಿನೇಷನ್. ಇನ್ನೊಂದು ಏನು ಕೇಳಿದ್ದಾರೆ ಅಂದರೆ ರೈಟ್ ದ 2 ಐಸೋಮರ್ಸ್ ಆಫ್ ಬ್ಯೂಟೇನ್. ಸೊ ಬ್ಯೂಟೇನ್ನ ಫಾರ್ಮುಲಾ ಏನು, C4H10. ಈ C4H10 ಫಾರ್ಮುಲಾನ ಬ್ಯೂಟೇನ್ ನೀವೇನು ಮಾಡಬೇಕು, 2 ವೇಸ್ನಲ್ಲಿ ಬರೀಬೇಕು. ನೋಡಿ, ಫಸ್ಟ್ ವೇ ನಾನು ಏನಿಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ದಿಸ್ ಇಸ್ ದ ಸ್ಟ್ರೇಟ್ ಚೈನ್, ದಿಸ್ ಇಸ್ ಅ ನಾರ್ಮಲ್ ಬ್ಯೂಟೇನ್. ಆ್ಯಂಡ್ ಇಲ್ಲಿ ನಾನು ನೆಕ್ಸ್ಟ್ ಏನು ಬ್ರಾಂಚ್ ಮಾಡಿದ್ದೀನಿ, 3 ಕಾರ್ಬನ್ ಇನ್ ದ ಸ್ಟ್ರೇಟ್ ಚೈನ್ ಆ್ಯಂಡ್ 1 ಕಾರ್ಬನ್ ಆಸ್ ಬ್ರಾಂಚ್ಡ್. ಇದನ್ನು ನಾವು ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಎರಡೂ ಕಡೆ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ. ಸೊ ಇದಕ್ಕೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ನೆಕ್ಸ್ಟ್ ಕೇಳಿರುವಂಥ ಸಬ್ ಕ್ವೆಸ್ಟ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆಲ್ಕೇನ್ ವೆನ್ n is equals to 3 ಅಂತ ಕೇಳಿದ್ದಾರೆ. ನೋಡಿ, ವೆರಿ ಸಿಂಪಲ್ ಗೈಸ್, ನೀವೇನು ಮಾಡ್ಬೋದು ಅಂದರೆ ಆಲ್ಕೇನ್ ಫಾರ್ಮುಲಾ ಬರ್ಕೊಳ್ಳಿ. ಸೊ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಏನಾಗಿದೆ, CnH2n+2 ಆಗಿದೆ. ಸೊ n is equals to ಏನು ಮಾಡಿದ್ದಾರೆ, 3 ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲ n ಇದೆ ಅಲ್ಲಿ 3ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ, C3H2 × 3+2 ಆಗುತ್ತೆ. ಸೊ ನಿಮಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂಥದ್ದು C3H2 3 6+2 ಏನಾಗುತ್ತೆ, 8 ಆಗುತ್ತೆ. ಸೊ ಫಾರ್ಮುಲಾ ಈಸ್ C3H8. ಬಟ್ ನಿಮ್ಗೆ ಇಲ್ಲಿ ಫಾರ್ಮುಲಾ ಬರೆಯೋಕ್ಕೆ ಕೇಳಿಲ್ಲ, ಅವ್ರು ಕೇಳಿರೋಂಥದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕು. ಸೊ ನೀವೇನು ಮಾಡಬೇಕು, 3 ಕಾರ್ಬನ್ ಆಟಮ್ಸ್ ಬರಿತೀರಾ, ಅಲ್ಕೇನ್ ಆಗಿರೋದ್ರಿಂದ ಸಿಂಗಲ್ ಬಾಂಡ್ ಹಾಕ್ತೀರಾ, ಆ್ಯಂಡ್ ದಿಸ್ 3 ಕಾರ್ಬನ್ ಇಸ್ ಸರೌಂಡೆಡ್ ಬೈ 8 ಹೈಡ್ರೋಜನ್. ಸೊ ಈ ರೀತಿ ಸ್ಟ್ರಕ್ಚರ್ನ ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ಟೋಟಲಿ 3 ಮಾರ್ಕ್ಸ್ಗೆ ತುಂಬ ಸಿಂಪಲ್ ಆಗಿರೋ ಕ್ವೆಶನ್ಸನ್ನು ಕೇಳಿದ್ದಾರೆ. ಒಂದು ವೇಳೆ ಈ ಕ್ವೆಶನನ್ನು ನಿಮಗೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕೇಳಿರೋಂಥದ್ದು ಅವರು ವಾಟ್ ಆರ್ ಹೋಮೋಲಾಗಸ್ ಸೀರೀಸ್ ಅಂತ. ನೋಡಿ, ಹೋಮೋಲಾಗಸ್ ಸೀರೀಸ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ದೇ ಆರ್ ದ ಗ್ರೂಪ್ ಆಫ್ ಕಾಂಪೌಂಡ್ಸ್ ಏನಾಗಿರುತ್ತೆ, ಅದಕ್ಕೆ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆ. ಆ್ಯಂಡ್ ದೇ ಡಿಫರ್ ಬೈ CH2 ಗ್ರೂಪ್, CH2 ಗ್ರೂಪಿಂದ ಡಿಫರ್ ಆಗ್ತಿರುತ್ತೆ. ಓಕೆ. ಇದನ್ನು ನಾನು ಲೆಸನ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ಟೇಟ್ಮೆಂಟ್ನ ಹೆಂಗೆ ಬರಿಬೋದು, ಲುಕ್ ಅಟ್ ಹಿಯರ್, ಎ ಸಿರೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಏನಾಗಿರುತ್ತೆ, ಅದಕ್ಕೆ ಸೇಮ್ ಫಂಕ್ಷನಲ್ ಗ್ರೂಪ್ ಅಥವಾ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಓಕೆ. ಸೊ ದೇ ಡಿಫರ್ ಬೈ CH2 ಗ್ರೂಪ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ. ಅಥವಾ ಸಬ್ಸ್ಟಿಟ್ಯೂಟ್ ಬೈ ಹೈಡ್ರೋಜನ್ ಗ್ರೂಪ್ ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಇಟ್ಸ್ ಯುವರ್ ಚಾಯ್ಸ್, ನೀವು ಯಾವುದೇ ರೀತಿ ಕೂಡ ಬರಿಬೋದು. ಸೊ ಇದರಲ್ಲೂ ಕೂಡ ನಿಮಗೆ 3 ಮಾರ್ಕ್ಸ್ ಕ್ವೆಶನ್ ಆಗಿರೋದ್ರಿಂದ ಸೊ ಈ ಆನ್ಸರ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ರಿಮೈನಿಂಗ್ 2 ಮಾರ್ಕ್ಸ್ ಏನು ಕೇಳಿದ್ದಾರೆ ಅಂದರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಆದ ಕ್ವೆಶನ್ ಇದು. ಸ್ಯಾಚುರೇಟೆಡ್ ಅಂದರೆ ಏನು, ದೇ ಆರ್ ದ ಹೈಡ್ರೋಕಾರ್ಬನ್ಸ್ ವಿಚ್ ಕನ್ಸಿಸ್ಟ್ ಆಫ್ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆ್ಯಂಡ್ ಕಾರ್ಬನ್ ಆಟಮ್. ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ಏನು ಹೇಳ್ತೀವಿ, ದೇ ಆರ್ ದ ಗ್ರೂಪ್ ಆಫ್ ಹೈಡ್ರೋಕಾರ್ಬನ್ ವಿಚ್ ಹ್ಯಾವ್ ದ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ನಿಮ್ಗೆ ಇದೆಲ್ಲ ಗೊತ್ತಿದೆ ಕಾನ್ಸೆಪ್ಟ್, ಯಾಕೆಂದರೆ ಇದನ್ನು ರಿಪೀಟೆಡ್ ಆಗಿ ಎಕ್ಸಾಮ್ಸಲ್ಲಿ ಕೇಳೋದ್ರಿಂದ ಎವ್ರಿ ಇಯರ್ ಬೋರ್ಡ್ ಎಕ್ಸಾಮ್ಸಲ್ಲಿ ಸೊ ಫ್ರೀಕ್ವೆಂಟ್ ಆಗಿ ನಾನು ಮಾಡುವಂಥ ಪೇಪರ್ಸಲ್ಲಿ ಈ ಕ್ವೆಶನ್ಸ್ ಬಂದಿದೆ. ನಿಮಗೆ ಐದರ್ ಸ್ಯಾಚುರೇಟೆಡ್ ಅಥವಾ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳಬಹುದು, ಅಥವಾ ದೇ ಮೇ ಆಲ್ಸೋ ಆಸ್ಕ್ ಯು ಟು ಡಿಫರ್ alkane and alkene. See, alkane are saturated, alkene are unsaturated. Same answer ಬರೀತೀರಾ, ಬಟ್ ಕ್ವೆಶನ್ ಕೇಳುವ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ಯಾಚುರೇಟೆಡ್ ಅಂದರೆ ಏನು ಹೇಳಿದೆ, ಸಿಂಗಲ್ ಬಾಂಡ್ ಆಗಿರುತ್ತೆ. ಅನ್ಸ್ಯಾಚುರೇಟೆಡ್ ಅಂದರೆ ಏನಾಗಿರುತ್ತೆ, ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಆಗಿರುತ್ತೆ. ಇದು ಒಂದು ಡಿಫ್ರೆನ್ಸ್. ಆದರೆ ಸೆಕೆಂಡ್ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ದೇ ಬರ್ನ್ ಟು ಗಿವ್ ದ ಕ್ಲಿಯರ್ ಬ್ಲೂ ಫ್ಲೇಮ್. ಸೊ ಬರ್ನ್ ಆದಾಗ ಏನಾಗುತ್ತೆ, ಕ್ಲಿಯರ್ ಬ್ಲೂ ಫ್ಲೇಮ್ ಬರುತ್ತೆ. ಅನ್ಸ್ಯಾಚುರೇಟೆಡ್ ಏನಾಗುತ್ತೆ, ದೇ ಬರ್ನ್ ಟು ಗಿವ್ ಯೆಲ್ಲೋ ಕಲರ್ ಸೂತಿ, ಅಂದರೆ ಮಸಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಇಟ್ ಗಿವ್ಸ್ ದ ಯೆಲ್ಲೋ ಕಲರ್ ಸೂತಿ ಫ್ಲೇಮ್. ಅದಾದಮೇಲೆ ನೀವು ಡೆಫಿನೆಟ್ಲಿ ಬರೀಬೇಕು ಎಕ್ಸಾಂಪಲ್, ಸ್ಯಾಚುರೇಟೆಡ್ ಅಂದಾಗ ಅಲ್ಕೇನ್ ಆ್ಯಂಡ್ ಇಟ್ಸ್ ಜನರಲ್ ಫಾರ್ಮುಲಾ, ಅನ್ಸ್ಯಾಚುರೇಟೆಡ್ ಅಂದಾಗ ಅಲ್ಕೀನ್ ಮತ್ತು ಅದರ ಜನರಲ್ ಫಾರ್ಮುಲಾಸ್ನ ಬರಿಬೇಕು. ಸೊ ಇದನ್ನು ಬರೆಯೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲಿ 3 ಮಾರ್ಕ್ಸ್ ಈಸಿಯಾಗಿ ನೀವು ತಗೊಳ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾ ಇರೋದಂಥದ್ದು ಅವರು ಡ್ರಾ ಎ ನೀಟ್ ಡಯಾಗ್ರಾಮ್ ಟು ಶೋ ದ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಳ್ತಿದ್ದಾರೆ. ತುಂಬ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದು 100% ಬರುವಂಥ ಚಾನ್ಸಸ್ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗಿದೆ. ಪ್ರತಿ ಕ್ವೆಶನ್ ಪೇಪರಲ್ಲೂ ವಿತೌಟ್ ಫೇಲ್ ಈ ಕ್ವೆಶನನ್ನು ಕೇಳಿದ್ದಾರೆ. ಇದು 2 ಮಾರ್ಕ್ಸ್ಗಾದರೂ ಕೇಳ್ಬೋದು, 3 ಮಾರ್ಕ್ಸ್ಗಾದರೂ ಕೇಳ್ಬೋದು. ಡೆಫಿನೆಟ್ಲಿ ಆ ಮಾರ್ಕ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಡಯಾಗ್ರಾಮ್ನ ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ ಆ್ಯಂಡ್ ಲೇಬಲ್ ಕೂಡ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲಿ ಕೇಳ್ತಾ ಇರೋಂಥದ್ದು ಟು ಲೇಬಲ್ ದ ಜಿಂಕ್ ಗ್ರಾನ್ಯೂಲ್ಸ್ ಆ್ಯಂಡ್ ಸೋಪ್ ಸೊಲ್ಯೂಷನ್. ಇದನ್ನೇ ಫ್ರೀಕ್ವೆಂಟ್ ಆಗಿ ಮೋಸ್ಟ್ ಆಫ್ ದ ಎಕ್ಸಾಮಿನೇಷನಲ್ಲಿ ಕೂಡ ಕೇಳಿದ್ದಾರೆ. ಸೊ ನೀವು ಲೇಬಲ್ ಮಾಡಬೇಕಾಗಿರುವಂಥದ್ದು ಈ ಪಾರ್ಟು ಜಿಂಕ್ ಗ್ರಾನ್ಯೂಲ್ಸ್ ಆ್ಯಂಡ್ ಇನ್ನೊಂಥದ್ದು ಸೋಪ್ ಸೊಲ್ಯೂಷನ್. ಸೊ ಡಯಾಗ್ರಾಮ್ ಬರೆದು ಇದನ್ನು ಲೇಬಲ್ ಮಾಡೋದ್ರಿಂದ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಕೇಳ್ತಾ ಇರುವಂಥ ಸೊ ದ ನೆಕ್ಸ್ಟ್ ಕ್ವೆಶನ್,
sodium, magnesium, aluminum are in the third period and they come under group 1, group 2, group 13 respectively. Among these, which elements has more valency, more atomic size and also highly reactive ಅಂತ ಕೇಳಿದ್ದಾರೆ. ಸೊ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗೆ ರಿಲೇಟೆಡ್ ಆದಂಥ ಕಂಪ್ಲೀಟ್ ಏನು ನೀವು ಈ ವರ್ಷಕ್ಕೆ ಕಲ್ತ್ಕೊಳ್ಬೇಕು ಅಷ್ಟು ಕಾನ್ಸೆಪ್ಟನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸೋಡಿಯಂ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಈ ಮೂರೂ ಕೂಡ ಏನಾಗಿದೆ ಥರ್ಡ್ ಪೀರಿಯಡ್ನಲ್ಲಿ ಬರುತ್ತೆ. ಅವ್ರು ಕೇಳ್ತಾ ಇರೋದು ಫಸ್ಟು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಯಾವುದಕ್ಕೆ ಮೋರ್ ವೇಲೆನ್ಸಿ ಇರುತ್ತೆ ಅಂತ. ವೇಲೆನ್ಸಿ ಯಾವುದಕ್ಕೆ ಇರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಗೊತ್ತಿರಬೇಕು. ನೋಡಿ, ಸೋಡಿಯಂಗೆ 3 ಶೆಲ್ಸ್ ಇರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಏನಾಗಿರುತ್ತೆ 1 ಎಲೆಕ್ಟ್ರಾನ್ ಇರುತ್ತೆ. ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 8 ಇರುತ್ತೆ. ಸಿಮಿಲರ್ಲಿ ಮೆಗ್ನೀಷಿಯಂನ ಫಸ್ಟ್ ಆರ್ಬಿಟಲ್ಲಿ 2, ಸೆಕೆಂಡ್ ಆರ್ಬಿಟಲ್ಲಿ 8, ಥರ್ಡ್ ಆರ್ಬಿಟಲ್ಲಿ ಏನಾಗಿರುತ್ತೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸಿಮಿಲರ್ಲಿ ಅಲ್ಯೂಮಿನಿಯಂಗೆ ಏನಾಗುತ್ತೆ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಆ್ಯಂಡ್ ಥರ್ಡ್ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಏನಾಗುತ್ತೆ, ಇದರ ವೇಲೆನ್ಸಿನೂ 3 ಆಗಿದೆ, ವೇಲೆನ್ಸ್ ಎಲೆಕ್ಟ್ರಾನ್ ಕೂಡ 3 ಆಗಿದೆ. ಯಾವುದಕ್ಕೆ ಹೈಯೆಸ್ಟ್ ವೇಲೆನ್ಸಿ ಇದೆ? ಅಲ್ಯೂಮಿನಿಯಂಗೆ, ಬಿಕಾಸ್ ಇಟ್ ಹ್ಯಾಸ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸಿ ಆ್ಯಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎರಡೂ ಕೂಡ ಸೇಮ್ ಇದಕ್ಕೆ. ನೆಕ್ಸ್ಟ್ ಕೇಳ್ತಾ ಇದ್ದಾರೆ ಮೋರ್ ಅಟಾಮಿಕ್ ಸೈಜ್ ಯಾವುದಕ್ಕೆ. ನಾನು ಅಟಾಮಿಕ್ ಸೈಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದಕ್ಕೆ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಕಡಿಮೆ ಎಲೆಕ್ಟ್ರಾನ್ಸ್ ಇರುತ್ತೋ ಅದರ ಅಟಾಮಿಕ್ ಸೈಜ್ ಹೆಚ್ಚು. ಯಾಕೆ ಅಂದರೆ ಆ ಶೆಲ್ ಏನಾಗುತ್ತೆ ಫ್ರೀ ಆಗಿರುತ್ತೆ. ಸೊ ಕಂಪೇರ್ ಟು ಸೋಡಿಯಂ, ಮೆಗ್ನೀಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ, ಈ ಮೂರನ್ನು ಕಂಪೇರ್ ಮಾಡಿದಾಗ ಸೋಡಿಯಂನ ಅಟಾಮಿಕ್ ಸೈಜ್ ಈಸ್ ಕ್ವೈಟ್ ಬಿಗ್ಗರ್ ಕಂಪೇರ್ ಟು ಅಲ್ಯೂಮಿನಿಯಂ. ಯಾಕೆಂದರೆ ಅಲ್ಯೂಮಿನಿಯಂ ಮೇಲೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕೇಳ್ತಾ ಇರೋದು ಯಾವುದು ಹೈಲಿ ರಿಯಾಕ್ಟಿವ್? ಡೆಫಿನೆಟ್ಲಿ ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಅಲ್ಯೂಮಿನಿಯಂ ಆ್ಯಂಡ್ ಮೆಗ್ನೀಷಿಯಂ. ವೆರಿ ಸಿಂಪಲ್ ಕ್ವೆಶನ್, ಅನಲೈಸ್ ಮಾಡ್ಕೊಳ್ಬೇಕು. ಒಂದೊಂದೇ ವರ್ಡ್ ಆನ್ಸರ್ ಇದೆ, 3 ಮಾರ್ಕ್ಸ್ನ ಈಸಿಯಾಗಿ ನೀವು ತೊಗೊಳ್ಬಹುದು. ಓಕೆ, ಸೊ ನಾನು ಏನೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಅಟಾಮಿಕ್ ಸೈಜ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ವೇಲೆನ್ಸಿ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ಕಾನ್ಸೆಪ್ಟ್ ಫಸ್ಟ್ ತಿಳ್ಕೊಳ್ಳಿ. ಈ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇದಕ್ಕೆ ರಿಲೇಟೆಡ್ ಆಗಿರೋ ಯಾವುದೇ ಕ್ವೆಶನ್ ಕೇಳಿದ್ರು ಎಕ್ಸಾಮಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಸೊ ನೆಕ್ಸ್ಟ್ ನಾವು 4 ಮಾರ್ಕ್ ಕ್ವೆಶನ್ಸನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಅವ್ರು ಕೇಳಿರುವಂಥದ್ದು ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಆ್ಯಂಡ್ ರೈಟ್ ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಡಿಫೈನ್ ಮಾಡ್ತೀರಾ ಆಂಫೋಟರಿಕ್ ಆಕ್ಸೈಡ್ಸ್ನ? ಸಿ, ಆಂಫೋಟರಿಕ್ ಆಕ್ಸೈಡ್ಸ್ ಆರ್ ದ ಮೆಟಲ್ ಆಕ್ಸೈಡ್ಸ್ ವಿಚ್ ಬಿಹೇವ್ ವಿತ್ ಬೋತ್ ಆಸಿಡ್ಸ್ ಆಸ್ ವೆಲ್ ಆಸ್ ಬೇಸಸ್. ಆಸಿಡ್ಸ್ ಜೊತೆನೂ ಬಿಹೇವ್ ಮಾಡುತ್ತೆ, ಬೇಸಸ್ ಜೊತೆನೂ ಬಿಹೇವ್ ಮಾಡುತ್ತೆ. ಮೆಟಲ್ ಆಕ್ಸೈಡ್ಸ್ ನೋಡಿ, ಮೆಟಲ್ ಆಕ್ಸೈಡ್ಸ್ ಏನಾಗುತ್ತೆ, ಸೊ ನಿಮಗೆ ಎಕ್ಸಾಂಪಲ್ ಇರೋದು ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್. ನೋಡಿ, ಈ ಜಿಂಕ್ ಆಕ್ಸೈಡ್ ಏನಾಗಿರುತ್ತೆ, ಇದೊಂದು ಮೆಟಲ್ ಆಕ್ಸೈಡ್ ಆಗಿದೆ, ಇದು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಅದರಿಂದ ನಾವು ಇದನ್ನು ಆಂಫೋಟರಿಕ್ ಆಕ್ಸೈಡ್ ಅಂತ ಕರಿತೀವಿ. ಸೊ ನಾನು ಆನ್ಸರ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ, ನೀವು ಅಬ್ಸರ್ವ್ ಮಾಡ್ಬೋದು. ದ ಮೆಟಲ್ ಆಕ್ಸೈಡ್ಸ್ ವಿಚ್ ಬಿಹೇವ್ ವಿತ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸಸ್ ವಿ ವಿಲ್ ಕಾಲ್ ಇಟ್ ಆಸ್ ಆಂಫೋಟರಿಕ್ ಆಕ್ಸೈಡ್. ಇದಕ್ಕೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಕಂಪ್ಲೀಟ್ ಆಗಿ 1 ಮಾರ್ಕ್. ಆ್ಯಂಡ್ ಎಕ್ಸಾಂಪಲ್ ಬರೆಯೋದ್ರಿಂದ ಯಾವುದು ಎಕ್ಸಾಂಪಲ್ ನಿಮಗಿರೋದು 2 ಎಕ್ಸಾಂಪಲ್, ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್. ಇದನ್ನು ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲಿ ನಿಮಗೆ 1 + 1 ಏನಾಯಿತು, 2 ಮಾರ್ಕ್ಸ್ ಇಲ್ಲಿ ಆಯಿತು. ಸೊ ನೆಕ್ಸ್ಟ್ ನಿಮಗೆ ಕೇಳಿರುವಂಥದ್ದು ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್. ತುಂಬ ಸಿಂಪಲ್, ಒಂದ್ಸತಿ ಹೇಳ್ಕೊಡ್ತೀನಿ ನೋಡಿ ನೀವು. ಸೊ ಇದನ್ನು ನೀವು ಬರಿಬೇಕು ಅಂದರೆ ಎಕ್ಸಾಮಲ್ಲಿ ಇದರ ಅಟಾಮಿಕ್ ನಂಬರ್ ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಗೊತ್ತಿರಬೇಕು. ಸೊ ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ಎರಡನ್ನೂ ಕೂಡ ಬರೆದಾಗ, ಸೊ 2,8,2 ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಮು ಸ್ಟೇಬಲ್ ಆಗಬೇಕಂದ್ರೆ ಇದಕ್ಕಿನ್ನೂ 6 ಎಲೆಕ್ಟ್ರಾನ್ಸ್ ಬೇಕು. 6 ಎಲೆಕ್ಟ್ರಾನ್ಸ್ ತಗೊಳ್ಳೋಕ್ಕೆ ಮೆಗ್ನೀಷಿಯಮ್ಗೆ ಆಗಲ್ಲ. ಸೊ ಏನಾಗುತ್ತೆ, ಈಸಿಯಾಗಿ 2 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳುತ್ತೆ. ಸೊ 2 ಲೂಸ್ ಮಾಡಿದಾಗ ಏನಾಗುತ್ತೆ, ಇದು Mg2+ ಆಗುತ್ತೆ, ಬಿಕಾಸ್ ಇಟ್ ಈಸ್ ಲೂಸಿಂಗ್ 2 ಎಲೆಕ್ಟ್ರಾನ್. ಸೊ 2 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ತಾ ಇರೋದನ್ನ ನಾವಿಲ್ಲಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಲೋರಿನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ 2,8,7 ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಏನು ಬೇಕು, ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ 7 ಎಲೆಕ್ಟ್ರಾನ್ಸ್ ಇರೋದ್ರೆ 1 ಎಲೆಕ್ಟ್ರಾನ್ ಸಾಕು ಟು ಬಿಕಮ್ ಸ್ಟೇಬಲ್. ಸೊ ಇದೇನು ಮಾಡುತ್ತೆ, 1 ಎಲೆಕ್ಟ್ರಾನನ್ನು ತೊಗೊಳುತ್ತೆ. ಸೊ ದಟ್ ಏನಾಗುತ್ತೆ, E- ಅಂತ ಬರೀಬೇಕು ನಾವು 1 ತಗೊಳ್ಳೋದ್ರಿಂದ. E ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ಸ್. ಯಾಕೆ E- ಅಂದರೆ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಓಕೆ, ಸೊ 1 ಎಲೆಕ್ಟ್ರಾನ್ನ ತೊಗೊಂಡಿರೋದ್ರಿಂದ ಏನಾಗುತ್ತೆ, ಇದು Cl ಬಿಕಮ್ Cl-. 2,8,7 ಇರೋದು ಏನಾಗುತ್ತೆ, 2,8,8 ಆಗುತ್ತೆ. ಫಸ್ಟ್ ಸ್ಟೆಪ್ ನೀವು ಇದನ್ನು ಬರಿಬೇಕು. ಇದನ್ನು ಬರೆಯೋದ್ರಿಂದ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೀವು ಏನು ಮಾಡ್ತಿದ್ದೀರಾ, ಈಗ ಫಾರ್ಮೇಷನ್ ತೋರಿಸ್ಬೇಕು. ನೀವು ಅಬ್ಸರ್ವ್ ಮಾಡಿ, ಇಲ್ಲೇ ನಾನು ತೋರಿಸ್ತಿದ್ದೀನಿ ನೋಡಿ. ಮೆಗ್ನೀಷಿಯಮ್ ಏನು ಮಾಡ್ತಾ ಇದೆ, 2 ಎಲೆಕ್ಟ್ರಾನ್ಸನ್ನು ಅದರ ಒಂದು ಶೆಲ್ ಮೇಲೆ ಇಟ್ಕೊಂಡಿದೆ.
ಸೊ 2 ಎಲೆಕ್ಟ್ರಾನ್ಸನ್ನು ಅದೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಮೆಗ್ನೀಷಿಯಂ ಕ್ಲೋರೈಡ್ನ ಫಾರ್ಮುಲಾ ಏನಾಗಿದೆ, MgCl2 ಆಗಿದೆ. MgCl2 ಅಂದರೆ ಕ್ಲೋರಿನ್ 2 ಆಟಮ್ಸ್ ಇದೆ ಅಲ್ವಾ. ಸೊ ಒಂದೊಂದು ಕ್ಲೋರಿನ್ಗೂ ಕೂಡ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಎರಡಕ್ಕೂ ಕೂಡ ಒಂದೊಂದು ಎಲೆಕ್ಟ್ರಾನ್ ಬೇಕು ಟು ಬಿಕಮ್ ಸ್ಟೇಬಲ್. ಸೊ ಮೆಗ್ನೀಷಿಯಂ ಏನು ಮಾಡುತ್ತೆ, ಅದ್ರ ಮೇಲಿರುವಂಥ ಒಂದು ಎಲೆಕ್ಟ್ರಾನ್ನ ಒಂದು ಕ್ಲೋರಿನ್ಗೆ, ಇನ್ನೊಂದು ಎಲೆಕ್ಟ್ರಾನ್ನ ಇನ್ನೊಂದು ಕ್ಲೋರಿನ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಈಗ ಏನಾಯಿತು, ಎರಡೂ ಕ್ಲೋರಿನ್ ಕೂಡ ಸ್ಟೇಬಲ್ ಆಯಿತು. ಸೊ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ತಾ Mg2+ ಆಗುತ್ತೆ. ಕ್ಲೋರಿನ್ ಏನಾಗುತ್ತೆ ನೋಡಿ, ನಾವು ಕ್ಲೋರಿನನ್ನು ಈ ರೀತಿ Cl2 ಅಂತ ಬರಿಬಾರ್ದು, ಒಳಗಡೆ Cl ಬರೆದ್ಬಿಟ್ಟು ಅಂದರೆ ಕ್ಲೋರಿನನ್ನು ಡಿಪಿಕ್ಟ್ ಮಾಡಿ ಅದ್ರ ಸುತ್ತ ಇರುವಂಥ 8 ವೇಲೆನ್ಸ್ ಎಲೆಕ್ಟ್ರಾನ್ನ ಡಿಪಿಕ್ಟ್ ಮಾಡಬೇಕು ಆ್ಯಂಡ್ ಹೋಲ್ ಸ್ಕ್ವೇರ್ ಹಾಕಿ ನಾವು 2ನ ಬರಿಬೇಕು. ಇಟ್ ಈಸ್ ನಥಿಂಗ್ ಬಟ್ 2 ಕ್ಲೋರಿನ್ ಆಟಮ್ಸ್ ಆರ್ ರಿಸೀವಿಂಗ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಇಂಡಿವಿಜುವಲಿ. ಓಕೆ, ಸೊ ಇದನ್ನು ಬರೆಯೋದ್ರಿಂದ ನಿಮಗೆ ಟೋಟಲಿ 4 ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕೆಮಿಸ್ಟ್ರಿ ಪೇಪರ್. ಇವತ್ತು ರಾತ್ರಿ 10 ಗಂಟೆ ಒಳಗಡೆ ನಾನು ನಿಮಗೆ ಬಯಾಲಜಿ ಪೇಪರ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್. So, and if you find this video is useful, kindly like, share and subscribe to my channel, and do wait for the biology paper as well. All the best for your exam.